ಪ್ರಿಯ ವಿದ್ಯಾರ್ಥಿಗಳೇ, ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ 8ನೇ ತರಗತಿಯ ಪದ್ಯವಾದ ಕನ್ನಡಿಗರ ತಾಯಿ, ಈ ಒಂದು ಪದ್ಯದ ಅರ್ಥ, ಸಾರಾಂಶ ಹಾಗೇನೆ ಭಾವಾರ್ಥವನ್ನ ಅರ್ಥೈಸ್ಕೊಳ್ತಾ ಹೋಗೋಣ. ಈ ಪದ್ಯವನ್ನ ಬರೆದಂತಹ ಕವಿ ಕನ್ನಡದ ಮೊದಲ ರಾಷ್ಟ್ರಕವಿಯಾದಂತ ಮಂಜೇಶ್ವರ ಗೋವಿಂದ ಪೈ, ಎಂ ಗೋವಿಂದ ಪೈ. ಪದ್ಯದ ಶೀರ್ಷಿಕೆಯ ಅರ್ಥವನ್ನ ನೋಡೋದಾದ್ರೆ, ಕನ್ನಡಿಗರ ತಾಯಿ. ಕನ್ನಡಿಗರು ಅಂದ್ರೆ ಯಾರು? ಕನ್ನಡ ನಾಡಿನಲ್ಲಿ ವಾಸಿಸುವ, ಕನ್ನಡ ಭಾಷೆಯನ್ನ ಮಾತನಾಡುವಂತಹ ಪ್ರತಿಯೊಬ್ಬರನ್ನ ನಾವು ಕನ್ನಡಿಗರು ಅಂತ ಹೇಳಿ ಕರಿತೀವಿ. ತಾಯಿ ಅಂದ್ರೆ ಅಮ್ಮ, ಅಂದ್ರೆ ಕನ್ನಡಿಗರನ್ನ ರಕ್ಷಣೆ ಮಾಡುವಂತಹ ತಾಯಿ ಭುವನೇಶ್ವರಿ ದೇವಿ ನಾವು ಈ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಕವಿ ಕನ್ನಡಿಗರ ಬಗ್ಗೆ ಏನೆಲ್ಲ ವಿಚಾರಗಳನ್ನ ಪದ್ಯದಲ್ಲಿ ಹಂಚ್ಕೊಳ್ತಾ ಹೋಗ್ತಾರೆ, ಕನ್ನಡ ನಾಡಿನ ಬಗ್ಗೆ ಯಾವೆಲ್ಲ ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇದುವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ಪದ್ಯಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ನಾನು ಮುಖ್ಯವಾದಂತಹ ಅಂಶಗಳನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ, ಗಮನ ಹರಿಸಿ. ರಾಷ್ಟ್ರಕವಿ ಎಂ ಗೋವಿಂದ ಪೈ ಇವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 23/3/1883 ಜನಿಸಿದರು. ಅಂದ್ರೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 1883 ಜನಿಸ್ತಾರೆ. ತಂದೆ ಸಾಹುಕಾರ ತಿಮ್ಮಪ್ಪೈ, ತಾಯಿ ದೇವಕಿಯಮ್ಮ. ಇವರ ತಂದೆ ಸಾಹುಕಾರ ತಿಮ್ಮಪ್ಪೈ ಹಾಗೆ ತಾಯಿ ದೇವಕಿಯಮ್ಮ. ಇವರು BA ಪದವಿಯನ್ನ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ದೇಶಿ ಭಾಷೆಗಳ ಜೊತೆಗೆ ವಿದೇಶಿ ಭಾಷೆಗಳ ಪಾಂಡಿತ್ಯವೂ ಸಹ ಇವರಿಗೆ ಇತ್ತು ಅಂತ ಹೇಳ್ತಾರೆ. ಪ್ರಾಸವನ್ನ ಬಿಟ್ಟು ಪದ್ಯ ರಚಿಸಿದಂತಹ ಮೊದಲ ಕವಿ ಎನ್ನುವಂತಹ ಹೆಗ್ಗಳಿಕೆ ಅಂದ್ರೆ ಹೆಮ್ಮೆಗೆ ಇವರು ಪಾತ್ರರಾಗಿದ್ದಾರೆ. ಸಂಶೋಧನೆ, ವಿಮರ್ಶಕ ಹಾಗೂ ಅನುವಾದಕರಾಗಿಯೂ ಸಹ ಜನಪ್ರಿಯರಾಗಿದ್ದಾರೆ. ಇವರು ಬರೆದಂತಹ ಮೊದಲ ಕವಿತೆ ಸುವಾಸಿನಿ. ಇದು 1900 ಸುವಾಸಿನಿ ಅನ್ನುವಂತಹ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ. ಇವರ ಇತರ ಕವನ ಸಂಕಲನಗಳನ್ನ ನೋಡೋದಾದ್ರೆ ಗಿಳಿವಿಂಡು, ನಂದಾದೀಪ. ಅಷ್ಟೇ ಅಲ್ಲ, ಹಲವಾರು ಅನುವಾದಗಳನ್ನ ಸಹ ಮಾಡಿದ್ದಾರೆ. ಜೀವನ ಚರಿತ್ರೆಗಳನ್ನ ಅನುವಾದಿಸಿದ್ದಾರೆ. ಅಷ್ಟೇ ಅಲ್ಲ, ಖಂಡ ಕಾವ್ಯಗಳನ್ನು ಸಹ ರಚಿಸಿದ್ದಾರೆ. ವೈಶಾಖ ಮತ್ತು ಘೋಲ್ಗೋತ ಎನ್ನುವಂತಹ ಖಂಡ ಕಾವ್ಯವನ್ನ ರಚಿಸಿ ಪ್ರಕಟಿಸಿದ್ದಾರೆ. ಜಪಾನಿನ ನೋ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಜೊತೆಗೆ ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರ ಚರಿತೆ, ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ತಮ್ಮ ಜೀವಿತಾವಧಿಯನ್ನ ಸಂಶೋಧನೆ, ಕನ್ನಡ ಸಾಹಿತ್ಯದ ಬಗ್ಗೆ ಸಂಶೋಧನೆ ಮಾಡೋದಕ್ಕಾಗಿ, ಸಾಹಿತ್ಯಕ್ಕಾಗಿ ಮೀಸಲಿಟ್ಟಿದ್ರಿಂದ ಇವರ ಸಾಹಿತ್ಯ ಕೃಷಿಯನ್ನ ಕಂಡಂತಹ ಮದ್ರಾಸ್ ಸರ್ಕಾರ ಇವರಿಗೆ 1949 ರಾಷ್ಟ್ರಕವಿ ಎನ್ನುವಂತಹ ಬಿರುದನ್ನ ನೀಡಿ ಗೌರವಿಸುತ್ತೆ. ಈ ಮೂಲಕ ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಇನ್ನು ಮೊದಲಿನ ರಾಷ್ಟ್ರಕವಿ ಗೋವಿಂದ ಪೈರವರಾದ್ರೆ ಎರಡನೆಯವರಾಗಿ ಬರುವಂತವರೇ ನಮ್ಮ ಕುವೆಂಪು, ವಿಶ್ವಮಾನವ ಕುವೆಂಪು. 1964 ಇವರಿಗೆ ರಾಷ್ಟ್ರಕವಿ ಬಿರುದನ್ನ ನೀಡಿ ಗೌರವಿಸುತ್ತೆ. ಮೂರನೆಯವರಾಗಿ GS ಶಿವರುದ್ರಪ್ಪ. ಇವರಿಗೆ 2006 ಕರ್ನಾಟಕ ಸರ್ಕಾರ ರಾಷ್ಟ್ರಕವಿ ಅನ್ನುವಂತಹ ಬಿರುದನ್ನ ನೀಡಿ ಗೌರವಿಸಿದೆ. ಮಕ್ಕಳೇ, ಒಟ್ಟಾರೆ ಕನ್ನಡ ಸಾಹಿತ್ಯದಲ್ಲಿ 3 ಜನ ರಾಷ್ಟ್ರಕವಿಗಳನ್ನ ನಾವು ಕಾಣಬಹುದು. ಇವರು ಹೊಗಳಿಕೆ ಪ್ರಚಾರಕ್ಕೆ ಯಾವತ್ತೂ ಆಸೆ ಪಟ್ಟವರಲ್ಲ. 1950 ಆದ್ರೂ ಸಹ 1950 ಬೊಂಬಾಯಿಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ
ವಹಿಸ್ಕೊಳ್ತಾರೆ. ಹೀಗೆ ಕನ್ನಡ ಸಾಹಿತ್ಯಕ್ಕೆ ತಮ್ಮ ಜೀವಿತಾವಧಿಯನ್ನ ಮುಡಿಪಾಗಿಟ್ಟಂತಹ ಗೋವಿಂದ ಪೈರವರು 1963ರಲ್ಲಿ ಇಹಲೋಕವನ್ನ ತ್ಯಜಿಸಿ ದೈವಾಧೀನರಾಗ್ತಾರೆ. ಪ್ರಸ್ತುತ ಪದ್ಯವನ್ನ NS ರಘುನಾಥ್ ಅವರು ಸಂಪಾದಿಸಿರುವಂತಹ ಅಂದ್ರೆ ಸಂಗ್ರಹಣೆ ಮಾಡಿರುವಂತಹ ಶತಮಾನದ ಮಕ್ಕಳ ಸಾಹಿತ್ಯ ಈ ಒಂದು ಸಂಕಲನದಿಂದ ಆರಿಸಿಕೊಂಡು ನಮಗೆ ನಿಗದಿಪಡಿಸಲಾಗಿದೆ ಅಲ್ವಾ. ಒಂದು ಸಂಕ್ಷಿಪ್ತ ಕಿರು ಪರಿಚಯ ಗೋವಿಂದ ಪೈರವರ ಬಗ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಮಕ್ಕಳೇ. ಖಂಡಿತ ಪಾಸ್ ಮಾಡ್ತಾ ಅರ್ಥ ಮಾಡ್ಕೊಳ್ತಾ ಹೋಗಿ. ಪದ್ಯದ ಆಶಯವನ್ನ ನೋಡೋಣ. ಆಶಯ ಅಂತಂದ್ರೆ ಉದ್ದೇಶ. ಕವಿ ಯಾವ ವಿಚಾರಗಳನ್ನ ಇಲ್ಲಿ ನಮ್ಮೊಂದಿಗೆ ಹಂಚ್ಕೊಳ್ಳಿಕ್ ಹೋಗಿದ್ರೆ, ಕವಿಯ ಉದ್ದೇಶ ಏನು, ಈ ಒಂದು ಕವಿತೆಯ ರಚನೆಯ ಹಿನ್ನೆಲೆ ಏನು ಅನ್ನೋದನ್ನ ತಿಳಿಸುವಂತದ್ದೇ ಆಶಯ ಭಾವ. ಇದು ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದ ಕವನ. ನಮಗ್ ಗೊತ್ತಿರ್ಬೇಕು ಉದ್ದೇಶ ಏನು, ಯಾವ ಸಂದರ್ಭದಲ್ಲಿ ರಚನೆ ಆಗಿದೆ. ಆ ಒಂದು ಪದ್ಯದ ಸಾಲುಗಳನ್ನ ಕಥೆಯನ್ನ ನಾವು ನೋಡ್ತಾ ಹೋದ್ರೆ ಖಂಡಿತ ಅದರ ಹಿನ್ನೆಲೆ ನಮಗೆ ಅರ್ಥ ಆಗತ್ತೆ. ಇದರ ಹಿನ್ನೆಲೆ ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ, ಏಕೀಕರಣ ಪೂರ್ವದಲ್ಲಿ ಅಂದ್ರೆ ಇನ್ನು ಕರ್ನಾಟಕ ಏಕೀಕರಣ ಆಗಿರ್ಲಿಲ್ಲ. ಆ ಟೈಮಲ್ಲಿ ಕನ್ನಡ ತಾಯಿಯನ್ನ ಪ್ರಾರ್ಥಿಸಿ ಸ್ತುತಿಸಿ ಬರೆದಂತಹ ಕವಿತೆ ಆಗಿದೆ. ಕನ್ನಡ ತಾಯಿ ತನ್ನ ಮುಖವನ್ನ ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು. ಇಲ್ಲಿ ಇವರು ಪದ್ಯದಲ್ಲಿ ಹೇಳ್ತಾ ಹೋಗುವಂಥದ್ದು ಕನ್ನಡ ತಾಯಿ ನಮ್ಮೆಲ್ಲರಿಗೂ ದರ್ಶನ ಕೊಟ್ಟು ಕನ್ನಡಿಗರನ್ನ ಒಂದು ಮಾಡಬೇಕು ಎನ್ನುವುದು ಪದ್ಯದ ಮುಖ್ಯ ಆಶಯ. ಪದ್ಯದ ಆಶಯ ಭಾವ ಅರ್ಥ ಆದ್ರೆ ಖಂಡಿತ ಮಕ್ಕಳೇ ನಮಗೆ ಅರ್ಧ ಭಾಗ ಪದ್ಯ ಅರ್ಥ ಆಯ್ತು ಅಂತಾನೆ ಅರ್ಥ. ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತು ಇದೆ. ಇಂಥ ಸಂಪತ್ತು ಕನ್ನಡ ನಾಡಿನಲ್ಲಿ ಇಲ್ಲ ಅನ್ನೋ ಹಂಗಿಲ್ಲ. ಎಲ್ಲಾ ರೀತಿಯ ನೈಸರ್ಗಿಕ ಸಂಪತ್ತನ್ನ ಹೊಂದಿರುವಂತ ಶ್ರೀಮಂತ ನಾಡು ಕನ್ನಡ ನಾಡು. ತಾಯಿಯ ಮುಖ ಕಂಡಾಗ ಅದೆಲ್ಲವೂ ಗೋಚರವಾಗುತ್ತೆ ನಮಗೆ. ತಾಯಿಯನ್ನ ನಾವು ಯಾವಾಗ ನೋಡ್ತೀವಿ ನಮಗೆ ಗೊತ್ತಿಲ್ಲದೆ ಇರುವಂತಹ ಎಷ್ಟೋ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಸಂಪತ್ತು ನಮ್ಮ ಕಣ್ಣು ಮುಂದೆ ಬರುತ್ತೆ, ನಮಗೆ ಆ ಒಂದು ಶಕ್ತಿ ಹುಮ್ಮಸ್ಸು ಬರುತ್ತೆ ಅಂತ ಅರ್ಥ. ಹೀಗೆ ಗೋಚರಿಸಿದಾಗ ಮಾತ್ರ ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಲು ಸಾಧ್ಯ. ಕನ್ನಡ ತಾಯಿಯ ಮುಖ ನೋಡಿದಾಗ ನಮ್ಗೆಲ್ಲ ಗೋಚರಿಸುತ್ತೆ ಅಂದ್ರೆ ಅರ್ಥ ಏನು? ಕನ್ನಡಾಭಿಮಾನ ನಮ್ಮಲ್ಲಿ ಹುಟ್ಟಿದಾಗ, ನಮ್ಮಲ್ಲಿ ಸಾಧಿಸುವಂತಹ ಛಲ ಬಂದಾಗ ಖಂಡಿತವಾಗ್ಲೂ ತಾನೇ ತಾನಾಗಿ ಕನ್ನಡ ನಾಡಿನ ಕೀರ್ತಿ ಇಡೀ ಜಗತ್ತಿನಾದ್ಯಂತ ಹಬ್ಬುತ್ತೆ. ಅದಕ್ಕಾಗಿ ಕನ್ನಡ ತಾಯಿ ಎಲ್ಲರ ನಡೆನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು. ಕನ್ನಡ ತಾಯಿ ನಮ್ಗೆ ಇನ್ನೊಂದು ಆಶೀರ್ವಾದ ಏನ್ ಮಾಡ್ಬೇಕು ಅಂತ, ನಾವು ಮಾಡುವಂತಹ ಪ್ರತಿ ಕೆಲಸದಲ್ಲಿ, ನಾವು ಆಡುವಂತಹ ಪ್ರತಿ ಮಾತಿನಲ್ಲಿ, ನಮ್ಮ ಆಚಾರ ವಿಚಾರಗಳಲ್ಲಿ ಆಕೆ ನಿಂತಾಗ, ಆ ಕನ್ನಡಾಭಿಮಾನ ಹೊಮ್ಮಿದಾಗ ಕನ್ನಡ ತಾಯಿ ಜನ್ಮದಾತೆಗೆ ಸಮನಾಗಿರುವುದರಿಂದ ಅಷ್ಟೆಲ್ಲ ಕನ್ನಡ ತಾಯಿಯನ್ನ ನಮ್ಮ ಹೆತ್ತ ತಾಯಿ ಅಂತಾನೆ ಭಾವಿಸ್ತೀವಿ. ಅವಳ ಹರಕೆ ಹಾರೈಕೆ ಮತ್ತು ಶ್ರೀರಕ್ಷೆ ನಮಗೆ ಅಗತ್ಯ. ನಮ್ಮ ಹೆತ್ತ ತಾಯಿಯ ಆಶೀರ್ವಾದ ಹರಕೆ ರಕ್ಷಣೆ ಹೇಗೆ ನಮಗೆ ಬೇಕು, ಹಾಗೆ ಕನ್ನಡ ನಾಡಿನಲ್ಲಿ ವಾಸವಾಗ್ತಾ ಇರುವಂತ ನಮಗೆಲ್ಲ ಕನ್ನಡ ತಾಯಿಯ ಹಾರೈಕೆ ಬೇಕು. ಆಕೆ ನಮ್ಮನ್ನ ಕಾಪಾಡ್ಬೇಕು, ಪೊರಿಬೇಕು. ಹರಕೆ, ಆಕೆ ನಮ್ಮನ್ನ ಆಶೀರ್ವದಿಸ್ಬೇಕು. ಹಾಗೇನೆ ಶ್ರೀರಕ್ಷೆ, ಅವಳ ಆಶೀರ್ವಾದವೇ ನಮಗೆ ರಕ್ಷಣೆಯಾಗಿ ನಿಲ್ಲುತ್ತೆ. ಕನ್ನಡಿಗರಿಗೆ ಕನ್ನಡವೇ ಉಸಿರು ಅಲ್ವಾ. ಕನ್ನಡಿಗರಿಗೆ ಕನ್ನಡ ಬಿಟ್ಟು ಬೇರೆ ಏನಿದೆ? ಕನ್ನಡಿಗರ ಧಮನಿಗಳಲ್ಲಿಯೂ ಕನ್ನಡವೇ ಉಸಿರಾಗಬೇಕು. ಬರೀ ಹೇಳೋದೆಲ್ಲ ಬಾಯಲ್ಲಿ, ಉಪದೇಶ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಅದನ್ನ ಪಾಲಿಸುವುದೇ ತುಂಬಾ ಕಷ್ಟ. ಪಾಲಿಸಿದಾಗ ಮಾತ್ರ ಅದು ಸಾರ್ಥಕತೆಯನ್ನ ಪಡ್ಕೊಳ್ಳುತ್ತೆ. ಅಂದ್ರೆ ಕನ್ನಡಿಗರಿಗೆ ಕನ್ನಡವೇ ಉಸಿರಾಗಿರ್ಬೇಕಾದ್ರೆ ಅಂಥ ಕನ್ನಡ ಅವರ ರಕ್ತದ ಕಣದಲ್ಲೂ ಸಹ ಹರಿಬೇಕು. ಕನ್ನಡ ನಾಡು ನುಡಿಯ ಶ್ರೇಷ್ಠತೆ, ಭವ್ಯ ಪರಂಪರೆ, ಇತಿಹಾಸ, ಪ್ರಾಕೃತಿಕ ಸಾಹಿತ್ಯಿಕ ವಾಸ್ತುಶಿಲ್ಪಗಳ ಭವ್ಯತೆಯಿಂದ
ಜಗತ್ತಿನೆಲ್ಲೆಡೆ ಬೇಕೆಂಬುದು ಕವಿಯ ಆಶಯ ಆಗಿದೆ. ಕನ್ನಡ ನಾಡಿನ ಕೀರ್ತಿ ಯಾವೆಲ್ಲ ವಿಚಾರಗಳನ್ನ ಕುರಿತು, ಯಾವೆಲ್ಲ ಕ್ಷೇತ್ರಗಳ ಸಾಧನೆಯನ್ನ ಕುರಿತು ಹರಡುತ್ತೆ ಅನ್ನೋದಾದ್ರೆ, ನಾಡು ನುಡಿಯ ಶ್ರೇಷ್ಠತೆ. ನಾಡು ನುಡಿ ಎಷ್ಟು ಪ್ರಸಿದ್ಧವಾದದ್ದು, ಅದರ ಮಹತ್ವ ಏನು ಅನ್ನೋದು, ಮತ್ತಿನ್ನೊಂದು ಭವ್ಯ ಪರಂಪರೆ. ನಮಗಿರುವಂತಹ ನಮ್ಮ ಪರಂಪರೆ ಎಂಥದ್ದು ಅಂತ, ನಮ್ಮ ಇತಿಹಾಸ, ನಮಗಿರುವಂತಹ ಬ್ಯಾಕ್ ಗ್ರೌಂಡ್ ಅಂತ ಏನ್ ಹೇಳ್ತೀವಿ, ಇತಿಹಾಸ, ಪ್ರಾಕೃತಿಕ ಸಾಹಿತ್ಯಿಕ ವಾಸ್ತುಶಿಲ್ಪಗಳ ಭವ್ಯತೆ, ಪ್ರಾಕೃತಿಕ ಸಂಪತ್ತು, ಸಾಹಿತ್ಯದ ಶ್ರೀಮಂತಿಕೆ, ಸಾಹಿತ್ಯದ ಶ್ರೇಷ್ಠತೆ, ಹಾಗೇನೆ ವಾಸ್ತುಶಿಲ್ಪಗಳ ಭವ್ಯತೆಯನ್ನ ಕುರಿತು ಇಡೀ ಜಗತ್ತಿನಾದ್ಯಂತ ನಾವು ಪಸರಿಸುವಂತಾಗಬೇಕು. ಅಂದ್ರೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಆಗಬೇಕು ಅಂತ ಹೇಳ್ತಾರೆ ಕವಿ. ಇದು ಕವಿಯ ಆಶಯ ಆಗಿದೆ ಮಕ್ಕಳೇ. ಪದ್ಯದ ಪ್ರವೇಶವನ್ನ ನೋಡೋದಾದ್ರೆ, ಜಗತ್ತಿನಲ್ಲಿರುವ ಎಲ್ಲಾ ಭಾಷೆಗಳಲ್ಲಿಯೂ ನಾಡು ನುಡಿಯ ಮೇಲಿನ ಅಭಿಮಾನವು ಆಯಾಯ ಭಾಷೆಯ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲಿಯೂ ಅಭಿವ್ಯಕ್ತಗೊಂಡಿದೆ. ನಾವು ಬರೀ ಕನ್ನಡ ಮಾತ್ರ ಅಲ್ಲ, ಮರಾಠಿ, ತೆಲುಗು, ಮಲಯಾಳಂ, ಹಿಂದಿ, ಬೇರೆ ಯಾವುದೇ ಭಾಷೆಗೆ ಹೋದ್ರೂ ಆ ಭಾಷೆಯಲ್ಲಿ ಅವರ ನಾಡಿನ ಮಹತ್ವವನ್ನ, ಅವರ ನುಡಿಯ ಮಹತ್ವವನ್ನ ಬಿಂಬಿಸುವಂತಹ ಸಾಹಿತ್ಯ ರಚನೆ ಆಗಿರುತ್ತೆ. ಇವು ಜನಮಾನಸದ ಅಮೃತ ಧಾರೆಗಳು, ಜನರ ಮನಸ್ಸಿನಲ್ಲಿ ಉಳಿದಿರುವಂತಹ, ಅಚ್ಚಳಿಯದೆ ಉಳಿದಿರುವಂತಹ ಸಾಹಿತ್ಯ ಆಗಿರುತ್ತೆ. ನಾಡು ನುಡಿಯ ಆತ್ಮಾಭಿಮಾನದಿಂದ ಕೂಡಿದ ದೇಶಾಭಿಮಾನವು ನಾಡಿನ ಏಳಿಗೆಗಾಗಿ ದುಡಿಯುವಂತೆ ನಮ್ಮೆಲ್ಲರನ್ನು ಪ್ರೇರೇಪಿಸುತ್ತವೆ ಅಲ್ವಾ. ಆತ್ಮಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್ ಅಂತ ಏನ್ ಕರಿತೀವಿ, ಸ್ವಾಭಿಮಾನ, ಇದರಿಂದ ಕೂಡಿರುವಂತಹ ದೇಶಾಭಿಮಾನನೂ ಇರಬೇಕು. ಬರೀ ನಾವು ನಾಡು ಕರ್ನಾಟಕ ಮಾತ್ರ ಸಪರೇಟ್ ಆಗಿಲ್ಲ ಅಲ್ವಾ, ಬೇರೆ ಆಗಿಲ್ಲ. ಕರ್ನಾಟಕದ ಭವ್ಯ ಪರಂಪರೆಯುಳ್ಳ ಕರುನಾಡು ಅನೇಕ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕಾಲದಲ್ಲಿ, ಅಂದ್ರೆ ನಮ್ಮ ಕನ್ನಡ ನಾಡು ಏನಾಗಿತ್ತು, ಅದು ಅನೇಕ ಪ್ರಾಂತ್ಯಗಳಲ್ಲಿ ಹರಿದು ಹಂಚು ಹೋಗಿತ್ತು. ಅದನ್ನ ಒಂದುಗೂಡಿಸೋದಕ್ಕೆ ಕನಸು ಕಂಡವರು ಅನೇಕರು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಹೇಳಿ ಚಿ ಉದಯಶಂಕರ್ ಅವರು ಹೇಳ್ತಾರೆ ಸಿನಿಮಾ ಕ್ಷೇತ್ರದಲ್ಲಿ. ಹಾಗೆ ಉದಯವಾಗಲಿ ಚೆಲುವ ಕನ್ನಡ ನಾಡು, ನಾವಿಲ್ಲಿ ನೋಡ್ತಾ ಇದೀವಿ, ಹುಯಿಲಗೋಳ ನಾರಾಯಣ ರಾಯರಿಂದ ರಚನೆಯಾದಂತಹ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳಿ ಕನ್ನಡ ನಾಡನ್ನ ಒಂದುಗೂಡಿಸುವಂತ ಕನಸನ್ನ ಕಂಡಂಥವರು. ಹಾಗೇನೆ ಬಾರಿಸು ಕನ್ನಡ ಡಿಂಡಿಮವ ಅಂತ ಹೇಳಿ ಕುವೆಂಪುರವರು ಹೇಳ್ತಾರೆ. ಹಚ್ಚೇವ ಕನ್ನಡದ ದೀಪ, ಇದನ್ನ ಬರೆದಂಥವರು DS ಕರ್ಕಿರವರು. ಹೀಗೆ ಹಲವಾರು ರೀತಿಯಲ್ಲಿ ಹಲವಾರು ಕವಿಗಳು ಕನ್ನಡ ನಾಡನ್ನ ಒಂದುಗೂಡಿಸುವಂತಹ ಕನಸನ್ನ ಕಂಡಿದ್ದಾರೆ. ನಾಡಿನ ಶ್ರೇಷ್ಠತೆ ಪಾವಿತ್ರತೆಯನ್ನು ಸಾರುವ ಮೂಲಕ ನವೋದಯ ಸಾಹಿತ್ಯಕ್ಕೆ ನಾಂದಿ ಹಾಡಿದರು ಇವರು ಅಂತ ಹೇಳ್ಬೋದು. ನವ್ಯ ಸಾಹಿತ್ಯ ಪರಂಪರೆಯನ್ನ ಮುಗಿಸಿ ನವೋದಯ ಸಾಹಿತ್ಯಕ್ಕೆ ಹೆಜ್ಜೆಯನ್ನ ಇಟ್ಟು ಪಾದಾರ್ಪಣೆ ಮಾಡಿದಂತಹ ಕವಿಗಳಲ್ಲಿ ಮೊದಲಿಗರಾಗ್ತಾರೆ. ಜೊತೆಗೆ ಕನ್ನಡಿಗರನ್ನ ಒಗ್ಗೂಡಿಸುವ ಕಾರ್ಯದಲ್ಲಿ ಸಹ ಮುಂದಾಗಿದ್ರು. ಈ ನಿಟ್ಟಿನಲ್ಲಿ ಮೂಡಿ ಬಂದ ಕವನಗಳಲ್ಲಿ ಇದು ಒಂದಾಗಿದೆ. ಪ್ರಸ್ತುತ ನಾವೇನ್ ನೋಡ್ತಾ ಇದೀವಿ, ಕನ್ನಡಿಗರ ತಾಯಿ, ಇದು ಸಹ ಒಂದಾಗಿದೆ ಅಲ್ವಾ. ನೋಡೋಣ ಪದ್ಯದಲ್ಲಿ ಯಾವೆಲ್ಲ ವಿಚಾರಗಳನ್ನ ಚರ್ಚಿಸ್ತಾರೆ ಅಂತ. ಮೊದಲಿಗೆ ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ, ನಮ್ಮ ತಪ್ಪನೆನಿತು ತಾಳ್ವೆ ಅಕ್ಕರೆಯಿಂದೆಮ್ಮನಾಳ್ವೆ, ನೀನೆ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲಮ್ಮೆವು, ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮವು ಅಲ್ವಾ. ಮೊದಲ ಸಾಲನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ಕನ್ನಡಿಗರ ಮಾತೆ ಜನ್ಮದಾತೆ ಅಂತ ಕರೆದಿದ್ದಾರೆ. ಯಾರನ್ನ? ಕನ್ನಡ ತಾಯಿಯನ್ನ, ನಮಗೆ ಜನ್ಮ ಕೊಟ್ಟಿರುವಂತ ಕನ್ನಡ ತಾಯಿ. ಬಾ ತಾಯೇ ಬಾ, ಮೊಗವನ್ನ ತೋರು. ಮೊಗ ಅಂತಂದ್ರೆ ಮುಖ, ತತ್ಸಮ ತದ್ಭವ ಪದಗಳು ಮಕ್ಕಳೇ ನೋಡಿ.
ಮೊಗವ ತೋರು, ನಿನ್ನ ಮುಖವನ್ನ ತೋರು ಕನ್ನಡ ತಾಯಿ. ಅಷ್ಟೇ ಅಲ್ಲ, ನಮ್ಮನ್ನ ಹರಸು, ಹರಸು ಆಶೀರ್ವದಿಸು. ನಮ್ಮ ಸುತರ ಕಾಯೆ, ಸುತರು ಅಂದ್ರೆ ನಿನ್ನ ಮಕ್ಕಳು, ನಮ್ಮನ್ನ ಆಶೀರ್ವದಿಸುವ ಮೂಲಕ ನಿನ್ನ ಮಕ್ಕಳಾದಂತಹ ಕನ್ನಡಿಗರನ್ನ ಕಾಪಾಡು ತಾಯಿ. ನಮಗೆ ಜನ್ಮ ಕೊಟ್ಟಿರುವಂತಹ ಜನ್ಮದಾತೆ ನೀನು ಅಲ್ವಾ. ನಮ್ಮ ತಪ್ಪ ನೆನಿತು ತಾಳ್ವೆ, ನಮ್ಮ ತಪ್ಪನ್ನ ನಾವು ಮಾಡಿದಂತ ಎಷ್ಟೋ ತಪ್ಪುಗಳನ್ನ ನೀನು ಕ್ಷಮಿಸ್ತಾ ಇದೀಯ, ತಾಳ್ಮೆಯಿಂದ ಸಹಿಸ್ಕೊಳ್ತಾ ಇದೀಯ. ಅಷ್ಟೇ ಅಲ್ಲ, ಅಕ್ಕರೆಯಿಂದೆಮ್ಮನಾಳ್ವೆ, ಅಕ್ಕರೆ ಪ್ರೀತಿ, ಪ್ರೀತಿಯಿಂದ ಎಮ್ಮ ಅಂತಂದ್ರೆ ನಮ್ಮನ್ನ ಆಳ್ವೆ, ಆಳ್ತಾ ಇದೀಯಾ, ರಕ್ಷಣೆ ಮಾಡ್ತಾ ಇದೀಯಾ. ನೀನೆ ಕಣ ನಮ್ಮ ಬಾಳ್ವೆ, ನೀನೆ ಕಣಮ್ಮ ನನ್ನ ಬದುಕು, ನಮ್ಮ ಮುಂದಿನ ಬದುಕು, ನಮ್ಮ ಜೀವನ ನೀನೇ. ನಿನ್ನ ಮರೆಯೋದಕ್ಕಾಗತ್ತಾ? ನಿನ್ನ ಮರೆಯಲಮ್ಮೆವು, ನಿನ್ನ ಖಂಡಿತವಾಗ್ಲೂ ಮರೆಯಲ್ಲ ಅಮ್ಮ. ತನು ಕನ್ನಡ ಹೇಗೆ ಮರೆಯೋದಕ್ ಸಾಧ್ಯ? ನಮ್ಮ ತನು, ನಮ್ಮ ದೇಹ ಕನ್ನಡ ಆಗಿದೆ, ನಮ್ಮ ಮನಸ್ಸು ಕನ್ನಡ ಆಗಿದೆ, ನಮ್ಮ ಮಾತನಾಡುವಂತಹ ನುಡಿ ಸಹ ಕನ್ನಡ 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 ಅಂತ ಹೇಳ್ತಾ ಇದೆ. ಹೇಗೆ ನಿನ್ನನ್ನ ಮರಿಲಿಕ್ಕೆ ಸಾಧ್ಯ ಅಂತ ಹೇಳಿ ಕವಿ ಇಲ್ಲಿ ಕನ್ನಡ ತಾಯಿಯನ್ನ ಸ್ತುತಿಸಿ ಹಾಡ್ತಾ ಇದ್ದಾರೆ. ಮತ್ತೊಮ್ಮೆ ವಿದ್ಯಾರ್ಥಿಗಳೇ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ಸಾರಾಂಶವನ್ನ ಹೇಳ್ತೀನಿ ನೋಡಿ. ಕನ್ನಡ ತಾಯಿಯಾದಂತಹ ನಮಗೆ ಜನ್ಮ ನೀಡಿದಂತಹ ಕನ್ನಡ ತಾಯಿ ಬಾ, ಬಂದು ನಿನ್ನ ಮುಖವನ್ನ ತೋರಿಸು, ನಮ್ಮನ್ನ ಆಶೀರ್ವದಿಸು, ನಿನ್ನ ಮಕ್ಕಳಾದಂತಹ ಕನ್ನಡಿಗರನ್ನ ಕಾಪಾಡು ತಾಯಿ. ನಾವು ಮಾಡಿದಂತಹ ತಪ್ಪುಗಳನ್ನ ಎಷ್ಟೋ ನೀನು ತಾಳ್ಮೆಯಿಂದ ಸಹಿಸ್ಕೊಂಡಿದ್ಯಾ, ಸಹಿಸ್ಕೊಂಡು ಪ್ರೀತಿಯಿಂದ ನಮ್ಮನ್ನ ಆಳ್ವಿ ಮಾಡ್ತಾ ಇದೀಯಾ, ರಕ್ಷಣೆ ಮಾಡ್ತಾ ಇದೀಯಾ. ನೀನೇ ಕಣಮ್ಮ ನಮ್ಮ ಮುಂದಿನ ಬದುಕು, ನಮ್ಮ ಬದುಕು. ನಿನ್ನನ್ನ ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಮರೆಯೋಕ್ಕಾಗಲ್ಲ ಅಂದ್ರೆ ತನು ಕನ್ನಡ, ನಮ್ಮ ದೇಹ, ಮನಸ್ಸು ಮತ್ತೆ ಮಾತನಾಡುವಂತಹ ಭಾಷೆ ಎಲ್ಲವೂ ನೀನೇ ಆಗಿದೀಯಾ, ಕನ್ನಡಮಯವಾಗಿದೆ. ಹಾಗಾಗಿ ನಿನ್ನನ್ನ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕವಿ ಇಲ್ಲಿ ತಾಯಿಯನ್ನ ಪ್ರಾರ್ಥಿಸ್ತಾರೆ. ಅರ್ಥ ಆಗಿದೆ ಅಲ್ಲ ಮಕ್ಕಳೇ ಮೊದಲನೇ ಪದ್ಯಭಾಗ. ಈಗ ಎರಡನೇ ಪದ್ಯಭಾಗವನ್ನು ನೋಡೋಣ. ಎರಡನೇದರಲ್ಲಿ ಕವಿ ಕನ್ನಡ ನಾಡಿನಲ್ಲಿರುವಂತಹ ಪ್ರಾಕೃತಿಕ ಶ್ರೀಮಂತಿಕೆಯನ್ನ ಕುರಿತು ವರ್ಣಿಸ್ತಾ ಹೋಗ್ತಾರೆ. ಹಣ್ಣ ನೀವ ಕಾಯ ನೀವ ಪರಿಪರಿಯ ಮರಂಗಳು, ಪತ್ರಮೀವ ಪುಷ್ಪಮೀವ ಲತೆಯ ತರಂಗಳು, ತೆನೆಯ ಕೆನೆಯ ಗಾಳಿಯೋ ಖಗಮೃಗೋರ ಗಾಳಿಯೋ, ನದಿ ನಗರನ ಗಾಳಿಯೋ ಇಲ್ಲಿಲ್ಲದುದುಳಿದುದೇ, ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿಗಿಳಿದುದೇ. ಅಲ್ವಾ, ಎಷ್ಟು ಅದ್ಭುತವಾಗಿದೆ. ಹಣ್ಣ ನೀವ ಕಾಯ ನೀವ, ಹಣ್ಣು ಅಂತಂದ್ರೆ ಹಣ್ಣು, ಫಲ ಹಣ್ಣನ್ನ ಕೊಡುವಂತಹ, ಈವ ಅಂದ್ರೆ ಕೊಡುವ, ಹಣ್ಣು ಕೊಡುವ, ಕಾಯಿಗಳನ್ನ ಕೊಡುವ, ಪರಿಪರಿ ಅಂದ್ರೆ ವಿಧ ವಿಧವಾದಂತಹ ಮರಗಳು, ಪತ್ರ ಎಲೆ, ಮೀವ ಅಂದ್ರೆ ಕೊಡುವ, ಪತ್ರವನ್ನ ಎಲೆಗಳನ್ನ ಕೊಡುವ, ಪುಷ್ಪಗಳನ್ನ ಕೊಡುವ, ಲತೆಗಳಿರುವಂತ ವಿವಿಧ ತರತರಂಗಳು ಅಂದ್ರೆ ವಿವಿಧ ರೀತಿಯ ಲತೆಗಳನ್ನ ಹೊಂದಿದೆ ಕನ್ನಡ ನಾಡು, ಕನ್ನಡ ನಾಡಿನಲ್ಲಿ ಇದ್ದಾವೆ. ಅಷ್ಟೇ ಅಲ್ಲ, ತೆನೆಯ ಕೆನೆಯ ಗಾಳಿಯೋ, ತೆನೆಯ ಕೆನೆ ಅಂದ್ರೆ ಸಾರ, ಕೆನೆ ಅಂದ್ರೆ ಸಾರ ತುಂಬಿರುವಂತಹ, ತೆನೆಗಳಿಂದ ತುಂಬಿರುವಂತಹ ಬೆಳೆಗಳನ್ನ ಬೆಳೆಯುವಂತಹ ನಾಡು ಕನ್ನಡ ನಾಡು. ಇಂತಹ ತೆನೆಯಿಂದ ಬೆಳೆಯಿಂದ ಬರುವಂತಹ ಗಾಳಿ ಎಷ್ಟು ತಂಪಾಗಿರುತ್ತೆ ಅಂತ ಕವಿಯಲ್ಲಿ ಹೇಳ್ತಾರೆ. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳೇ, ಸಾರ ತುಂಬಿರುವಂತಹ ತೆನೆಗಳಿಂದ ತುಂಬಿರುವ ನಾಡು, ತೆನೆಗಳನ್ನ ಬೆಳೆಯುವಂತಹ ನಾಡು. ಇದು ಖಗಮೃಗೋರ ಗಾಳಿಯೋ, ಖಗಮೃಗೋರ ಗಾಳಿ ಅಂದ್ರೆ ನೋಡಿ, ಖಗ ಅಂದ್ರೆ ಪಕ್ಷಿ, ಮೃಗ ಪ್ರಾಣಿ, ಉರಗ ಆವು, ಆಳಿ ಸಮೂಹ ಅಂದ್ರೆ ಈಗ ಪ್ರಾಣಿ ಪಕ್ಷಿಗಳಿಂದ ತುಂಬಿರುವಂತಹ ನಾಡು, ಇವುಗಳ ಸಮೂಹದಿಂದ ಇರುವಂತಹ ನಾಡು ಅಂತ ಹೇಳ್ತೀವಿ ಪದವನ್ನ ಬಿಡಿಸಿದಾಗ. ಖಗ, ಮೃಗ, ಉರಗ, ಆಳಿ ಅಲ್ವಾ, ಪ್ರಾಣಿ ಪಕ್ಷಿಗಳಿಂದ ಸರೀಸೃಪಗಳಿಂದ ತುಂಬಿರುವಂತಹ
ನದಿ ನಗರ ನಗಾಳಿಯು ನದಿಗಳಿಂದ ತುಂಬಿರುವಂತಹ, ನದಿಗಳಿಂದ ಕೂಡಿರುವಂತಹ ನಗರಗಳು, ಪಟ್ಟಣಗಳನ್ನ ಹೊಂದಿರುವಂತಹ, ಹಲವಾರು ಪಟ್ಟಣಗಳನ್ನ, ದೊಡ್ಡ ದೊಡ್ಡ ಪಟ್ಟಣಗಳನ್ನ ಹೊಂದಿರುವಂತಹ ನಗಾಳಿ ಅಂದ್ರೆ ಪಟ್ಟಣಗಳ, ನದಿಗಳ, ಪ್ರಾಣಿ ಪಕ್ಷಿಗಳ ಸಮೂಹವೇ ಕನ್ನಡ ನಾಡು. ನಗಾಳಿ ಅಂದ್ರೆ ನಗ ಅಂದ್ರೆ ಪರ್ವತ, ಹಾಳಿ ಅಂದ್ರೆ ಸಮೂಹ, ಪರ್ವತಗಳ ಸಮೂಹವಾಗಿದೆ ನಮ್ಮ ಈ ಕನ್ನಡ ನಾಡು. ಇಲ್ಲಿಲ್ಲದೆ ಇರೋದು ಉಳಿದಿದೆ. ಇಲ್ಲಿಲ್ಲದೆ ಇರೋದು ಯಾವ್ದಾದ್ರು ಇದೆಯಾ ಬೇರೆ ಕಡೆ? ಖಂಡಿತ ಇಲ್ಲ. ಎಲ್ಲ ರೀತಿಯಂತ ಪ್ರಾಕೃತಿಕ ಸಂಪತ್ತು ನಮ್ಮ ಕನ್ನಡ ನಾಡಿನಲ್ಲಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಜೇನು ಸುರಿವ ಹಾಲು ಹರಿಯುವಂತಹ ನಾಡಿನಲ್ಲಿ ಸ್ವರ್ಗವೇ ಭೂಮಿಗೆ ಇಳಿದಂತಿದೆ. ಜೇನು ಸುರಿಯುವ ಅಂದ್ರೆ ಜೇನಿನಂತಹ ಸಿಹಿಯಾದಂತಹ ಹಣ್ಣುಗಳನ್ನ ಕೊಡುವಂತಹ ನಾಡು. ಹಾಗೆ ಹಾಲು ಹರಿಯುವ, ಹಾಲಿನಂತಹ ಬಿಳುಪಾದಂತಹ ನದಿಗಳು, ಜೀವ ನದಿಗಳು ಹರಿಯುವಂತಹ ಈ ನಾಡಿನಲ್ಲಿ ದಿವಂ ಭೂಮಿಗಿಳಿದಿದೆ. ಈ ನಾಡಿನಲ್ಲಿ ಸ್ವರ್ಗವೇ ನೆಲೆಸಿದೆ. ದಿವ ಅಂತಂದ್ರೆ ಸ್ವರ್ಗ, ಸ್ವರ್ಗನೇ ಭೂಮಿಗೆ ಬಂದು ನೆಲೆಸಿದೆ ಅಂತ ಹೇಳಿ ಕವಿ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ ನೈಸರ್ಗಿಕ ಸಂಪತ್ತು ಹೇಗೆ ಕನ್ನಡ ನಾಡಲ್ಲಿ ಇದೆ ಅಂತ. ಮತ್ತೊಮ್ಮೆ ಹೇಳ್ತೇನೆ ವಿದ್ಯಾರ್ಥಿಗಳೇ, ಹಣ್ಣುಗಳನ್ನ, ಕಾಯಿಗಳನ್ನ ಕೊಡುವ ವಿವಿಧ ರೀತಿಯ ಮರಗಳು, ಪತ್ರಗಳನ್ನ, ಎಲೆಗಳನ್ನ, ಮತ್ತೆ ಹೂಗಳನ್ನ ಕೊಡುವ ವಿವಿಧ ರೀತಿಯ ಬಳ್ಳಿಗಳು ಕೂಡಿ ಇರುವಂತಹ ನಾಡು. ತೆನೆಗಳನ್ನ ಅಂದ್ರೆ ರಸ ತುಂಬಿದಂತಹ ತೆನೆಗಳನ್ನ ಬೆಳೆಯುವಂತಹ ನಾಡು. ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಮತ್ತು ಸರೀಸೃಪಗಳಿಂದ, ನದಿಗಳಿಂದ, ನಗರಗಳಿಂದ ತುಂಬಿರುವಂತಹ ಸಮೂಹ ಕನ್ನಡ ನಾಡು. ಇಲ್ಲಿ ಇಲ್ಲದೆ ಇರುವಂಥದ್ದು ಬೇರೆ ಯಾವುದೂ ಇಲ್ಲ. ಈ ನಾಡಿನಲ್ಲಿ ಜೇನು ಸಹ ಸುರಿಯುತ್ತೆ. ಹಾಲು ಹರಿಯುವಂತಹ ನದಿಗಳಿಂದ ತುಂಬಿರುವಂತಹ ಈ ನಾಡಿನಲ್ಲಿ ಸ್ವರ್ಗವೇ ನೆಲೆಸಿದೆ ಅಂತ ಹೇಳಿ ಕವಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮಕ್ಕಳೇ, ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಅಲ್ವಾ? ನಿಧಾನವಾಗಿ ಪಾಸ್ ಮಾಡಿ ನೋಡ್ತಾ ಅರ್ಥ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಇಲ್ಲಿ ಕನ್ನಡ ನಾಡಿನ ಮತ ಪರಂಪರೆ ಮತ್ತು ಸಾಹಿತ್ಯ ಪರಂಪರೆಯನ್ನ ಕುರಿತು ವರ್ಣಿಸ್ತಾ ಹೋಗ್ತಾರೆ ಕವಿ ಇಲ್ಲಿ. ಜೈನರಾದ ಪೂಜ್ಯಪಾದ ಕೊಂಡಕುಂದ ವರ್ಯರ, ಜೈನರಾದಂತಹ ಅಂದ್ರೆ ಜೈನ ಧರ್ಮದ ಮೊದಲ ಪುರುಷ ಅಂತ ನಾವೇನ್ ಕರಿತೀವಿ ಕೊಂಡಕುಂದಾಚಾರ್ಯರು, ಇವರಿಂದ ಪ್ರಾರಂಭ ಆಗಿ ಮಧ್ವಯತಿ, ಬಸವಪತಿ, ಮಧ್ವಾಚಾರ್ಯರು, ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯರನ್ನ ನೀವು ಕೇಳ್ತೀರಾ. ಅದ್ವೈತ ಸಿದ್ಧಾಂತವನ್ನ ಮಂಡಿಸಿದಂತಹ ಮಧ್ವಾಚಾರ್ಯರು, ಬಸವಣ್ಣನವರು, ವಚನ ಸಾಹಿತ್ಯವನ್ನ ಸ್ಥಾಪನೆ ಮಾಡಿದಂತಹ ಬಸವಣ್ಣನವರು ಮುಖ್ಯ ಮತಾಚಾರ್ಯರು ಅಂತ ಅನ್ಸ್ಕೊಳ್ತಾರೆ. ಮುಖ್ಯ ಮತಗಳನ್ನ ಪ್ರಾರಂಭ ಮಾಡಿದಂಥವರು. ಇವರ ಜೊತೆಗೆ ಇವರು ಸಾಹಿತ್ಯದ ಮೂಲಕ ಜನರ ಮನಸ್ಸಿನಲ್ಲಿ ಉಳ್ಕೊಂಡಂತವರು. ಶರ್ವ ಪಂಪ ರನ್ನ ಅವರ ಅಲ್ಲದೆ, ಶರ್ವ ಅಂತಂದ್ರೆ ನೃಪತುಂಗ. ನೃಪತುಂಗ ಒಬ್ಬ ರಾಜನೂ ಹೌದು, ಕವಿನೂ ಹೌದು. ಶರ್ವ ಪಂಪ ರನ್ನರಿಂದ ಮೊದಲಾಗಿ ಲಕ್ಷ್ಮೀಪತಿ, ಚೆನ್ನ, ಷಡಕ್ಷರಿ, ಮುದ್ದಣ್ಣ, ಪುರಂದರರವರೆಗೂ ಕನ್ನಡ ಸಾಹಿತ್ಯದ ಸಾಲು ಬೆಳೆಯುತ್ತಾ ಹೋಗುತ್ತೆ. ಕನ್ನಡ ಸಾಹಿತ್ಯ ಶ್ರೀಮಂತಿಕೆಯನ್ನ ಹೊಂದುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇವರೆಲ್ಲ ಕನ್ನಡದ ಕವಿಗಳು, ವರೇಣ್ಯರು ಅಂತಾರೆ ಪ್ರಮುಖರು. ತಾಯಿ ನಿನ್ನ ಬಸಿರೆ ಹೊನ್ನಗನಿ ವಿದ್ಯಾರಣ್ಯರು. ಅಷ್ಟೇ ಅಲ್ಲ, ಇವರಷ್ಟೇ ಅಲ್ಲ, ಕನ್ನಡ ತಾಯಿ ನಿನ್ನ ಬಸಿರಲ್ಲಿ ಹುದಿಸಿದಂತಹ, ಹುಟ್ಟಿದಂತಹ ಹೊನ್ನಿನಂತಹ ಗಣಿ, ಚಿನ್ನದಂತಹ ಗಣಿ ಯಾರು ಗೊತ್ತಾ? ವಿದ್ಯಾರಣ್ಯರು. ಇವರು ಅಕ್ಕ ಮತ್ತು ಬುಕ್ಕ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಿರುವಂತಹ ಅಕ್ಕ ಬುಕ್ಕರ ಗುರುಗಳ ಆಗ್ತಾರೆ ವಿದ್ಯಾರಣ್ಯರು. ಇಂಥ ಮಹನೀಯರನ್ನ ಹೊಂದಿದಂತಹ ಶ್ರೀಮಂತ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯ ಅಂತ ಹೇಳ್ತಾರೆ. ಇಲ್ಲಿ ಆದಷ್ಟು ಚಿತ್ರಗಳನ್ನ ಕೊಡೋ ಪ್ರಯತ್ನ ಮಾಡಿದ್ದೇನೆ ಮಕ್ಕಳೇ, ನೋಡಿ. ಕೊಂಡಕುಂದಾಚಾರ್ಯರು ಜೈನದ ಮತ್ತೊಂದ್ಸರಿ ಹೇಳ್ತೇನೆ. ಕೊಂಡಕುಂದಾಚಾರ್ಯರು ಜೈನ ಧರ್ಮದ ಮೊದಲ ಪುರುಷ ಅಂತ ಹೇಳ್ಬೋದು. ಮಧ್ವಾಚಾರ್ಯರು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಬಸವಣ್ಣನವರು. ಹಾಗೆ ಪಂಪ, ನೃಪತುಂಗ, ಪಂಪ, ರನ್ನ, ಜನ್ನ,
ಮತ್ತೆ ಲಕ್ಷ್ಮೀಪತಿ, ಮುದ್ದಣ್ಣ ಮತ್ತು ಪುರಂದರದಾಸರು ಇವರೆಲ್ಲರ ಜೊತೆಗೆ ಚಿನ್ನದಂತಹ ಒಂದು ಗಣಿ ನಿನ್ನಲ್ಲಿ ಹುಟ್ಟುತ್ತೆ, ಅದು ವಿದ್ಯಾರಣ್ಯರು. ಅದಕ್ಕೆ ವಿಜಯನಗರ ಸಾಮ್ರಾಜ್ಯವನ್ನ ಸುವರ್ಣ ಯುಗ ಅಂತಾನೆ ಕರಿತೀವಿ. ಮುಂದಿನ ಪದ್ಯ ಭಾಗದಲ್ಲಿ ವಿದ್ಯಾರ್ಥಿಗಳೇ, ಇಲ್ಲಿ ಕನ್ನಡ ನಾಡಿನಲ್ಲಿರುವಂತಹ ಶಿಲ್ಪಕಲೆ, ವಾಸ್ತುಶಿಲ್ಪಗಳ ಒಂದು ಶ್ರೀಮಂತಿಕೆಯನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ಹಳೆಯ ಬೀಡ ಬೇಲನಾಡ ಮಾಡಮೆನಿತು ಸುಂದರಂ, ಬಿಳಿಯ ಕೊಳದ ಕಾರಕಳದ ನಿಡುಕರೆನಿತು ಬಂಧುರಂ. ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೆ ನುಡಿಯುವುದಲ್ಲ, ಹಿಂಗತೆ ಇನಿವಾಲ ಸೊಲ್ಲ ನೆಮ್ಮ ತೃಷೆಗೆ ದಕ್ಕಿಸು. ಹೊಸತು ಕಿನ್ನರಿಯಲಿ ನಿನ್ನ ಹಳೆಯ ಹಾಡನುಕ್ಕಿಸು. ಅಲ್ವಾ? ವಾಸ್ತುಶಿಲ್ಪದ ಶ್ರೀಮಂತಿಕೆಯನ್ನ, ಕಲೆಯ ಶ್ರೀಮಂತಿಕೆಯನ್ನ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ ಮುಂದಿನ ಈ ಒಂದು ಪದ್ಯದಲ್ಲಿ. ಹಳೆಯ ಬೀಡು, ಬೇಲನಾಡು. ಬೇಲನಾಡು ಅಂದ್ರೆ ನೋಡಿ, ಪದಗಳ ಅರ್ಥಗಳನ್ನ ಕೊಟ್ಟಿದ್ದೀನಿ ಮಕ್ಕಳೇ. ಬೇಲೂರು, ಹಳೆಯ ಬೀಡು, ಬೇಲೂರು. ಮಾಡಮೆನಿತ ಸುಂದರಂ, ಆ ಮಾಡು, ಆ ಕಟ್ಟಡಗಳು ಅವು ಎಷ್ಟೋ ಸುಂದರ, ಅದ್ಭುತ. ಇಂತಹ ನವಯುಗದಲ್ಲೂ ಸಹ ಕಟ್ಲಿಕ್ಕೆ ಆಗದೆ ಇರುವಂತಹ ಕಲೆಯನ್ನ ಆ ಬೇಲೂರು ಮತ್ತು ಹಳೆಯ ಬೀಡುಗಳಲ್ಲಿ ನಾವು ನೋಡಬಹುದು. ಅವೆಷ್ಟು ಸುಂದರವಾಗಿದೆ, ಎಷ್ಟು ಪ್ರವಾಸಿಗರನ್ನ ಕಣ್ಮನವನ್ನ ಸೆಳೆಯುವಂತಹ ಕಟ್ಟಡಗಳಾಗಿವೆ. ಮಾಡು ಅಂತಂದ್ರೆ ಕಟ್ಟಡಗಳು, ಇವೆ ಎಷ್ಟು ಸುಂದರವಾಗಿವೆ. ಅಷ್ಟೇ ಅಲ್ಲ, ಬಿಳಿಯ ಕೊಳದ ಕಾರಕಳದ. ಬಿಳಿಯ ಕೊಳ ಅಂತಂದ್ರೆ ನಿಮ್ಗೆ ಇಲ್ಲಿ ಪದಗಳ ಅರ್ಥ ಕಾಣ್ತಾ ಇದೆ. ಬೆಳಗೊಳ, ಶ್ರವಣ ಬೆಳಗೊಳದ ಮತ್ತು ಕಾರ್ಕಳ. ಶ್ರವಣ ಬೆಳಗೊಳ ಮತ್ತು ಕಾರ್ಕಳದಲ್ಲಿ ನಾವು ನೋಡಬಹುದು. ಶ್ರವಣ ಬೆಳಗೊಳದಲ್ಲಿ ನಿಡಿದಾಗಿ ನಿಂತಿರುವಂತಹ ಗೊಮ್ಮಟ ಮೂರ್ತಿಯನ್ನ ನಾವು ನೋಡ್ತೀವಿ. ಶ್ರವಣ ಬೆಳಗೊಳ ಮತ್ತು ಕಾರ್ಕಳದಲ್ಲಿ ಬಾಹುಬಲಿಯ ವಿಗ್ರಹವನ್ನ ನಾವು ನೋಡ್ತೀವಿ. ಗೊಮ್ಮಟ ಮೂರ್ತಿ ನಿಡಿದಾಗಿ ಎತ್ತರವಾಗಿ ನಿಂತಿರುವಂತಹದ್ದು ಶ್ರವಣ ಬೆಳಗೊಳದಲ್ಲಿ ಇರುವಂತಹದ್ದೇ ಅತ್ಯಂತ ಎತ್ತರವಾದಂತಹ ಮೂರ್ತಿ ಅಂತಾನೆ ಹೇಳ್ತೀವಿ. ಇಲ್ಲಿ ಶ್ರವಣ ಬೆಳಗೊಳ ಮತ್ತು ಕಾರ್ಕಳ ಒಂದು ಚಿತ್ರ ನೋಡ್ತಾ ಇದ್ದೀರಾ. ಇಲ್ಲಿ ಇಲ್ಲದೆ ಇರುವಂತಹ ಶಿಲ್ಪವಿಲ್ಲ. ಅಂದ್ರೆ ಕನ್ನಡ ನಾಡಿನಲ್ಲಿ ಬರೀ ಬೇಲೂರು, ಹಳೇಬೀಡು, ಶ್ರವಣ ಬೆಳಗೊಳ, ಕಾರ್ಕಳ ಅಷ್ಟೇ ಅಲ್ಲ, ಇನ್ನು ಬೇರೆ ಕಡೆ ನಮ್ಮ ಕಲೆ ಅನ್ನುವಂಥದ್ದು ವಿಜೃಂಭಿಸಿ ಬೆಳೆದು ನಿಂತಿದೆ. ಇಲ್ಲಿ ಇಲ್ಲದೆ ಇರುವಂತಹ ಶಿಲ್ಪ ಇಲ್ಲ. ಇದಕ್ಕೆ ಕಾರಣ ನಿನ್ನ ಕಲ್ಲೆ ನುಡಿಯುವುದಲ್ಲ. ನಿನ್ನ ಕಲ್ಲು ಅಂತಂದ್ರೆ ನಮ್ಮ ಪಟ್ಟದ ಕಲ್ಲು, ಹಂಪಿ, ಇವೆಲ್ಲ ನಾವ್ ಏನ್ ನೋಡ್ತೀವಿ? ಪಟ್ಟದ ಕಲ್ಲು, ಬೇಲೂರು, ಹಳೇಬೀಡು, ಇಲ್ಲಿ ಇರುವಂತಹ ಶಿಲ್ಪ ಕಲೆ, ಆ ಕಲ್ಲು, ಆ ಒಂದೊಂದು ಕಲ್ಲಿನಲ್ಲೂ ಸಹ ನಿನ್ನ ಒಂದು ಇತಿಹಾಸ ಹೊರ ಹೊಮ್ಮುತ್ತೆಲ್ಲ. ಹಂಪಿಯನ್ನ ನೋಡ್ಬಿಟ್ರೆ ನಮ್ಮ ವಿಜಯನಗರ ಸಾಮ್ರಾಜ್ಯ ನಮಗೆ ನೆನಪಾಗಲ್ವಾ? ಅಲ್ವಾ? ಹೀಗೆ ಹಿಂಗತೆ ಇನಿವಾಲ ಸೊಲ್ಲ. ಹಿಂಗತೆ ಅಂದ್ರೆ ಹಿನ್ನೆಲೆಯ ಕಥೆಯನ್ನ, ಬೇಲೂರು, ಹಳೇಬೀಡು, ಪಟ್ಟದಕಲ್ಲು, ಹಂಪಿ ಇತ್ಯಾದಿ ಏನೆಲ್ಲ ಹಿನ್ನೆಲೆ ಇದೆ, ಆ ಹಿನ್ನೆಲೆಯ ಕಥೆಯನ್ನ, ಶಿಲ್ಪಕಲೆಗಳ ಹಿಂದೆ ಇರುವಂತಹ ಈ ಕಥೆಯನ್ನ ನಮಗೆ ಇನಿದಾದ ಸ್ವಲ್ಪನೇ ನಮಗೂ ಸ್ವಲ್ಪ ತಿಳಿಸು. ನೆಮ್ಮ ತೃಷೆಗೆ ದಕ್ಕಿಸು. ತೃಷೆ ಅಂತಂದ್ರೆ ನಮ್ಮ ಬಾಯಾರಿಕೆ. ನಮಗೂ ಅದನ್ನ ಕೇಳಬೇಕು ಅನ್ನೋ ಆಸೆ ಇದೆ. ನಮ್ಮ ಕಲೆಗಳ, ನಮ್ಮ ನಾಡಿನ ಇತಿಹಾಸದ ಹಿನ್ನೆಲೆಯ ಕಥೆಗಳನ್ನ ತಿಳಿಬೇಕು ಅನ್ನೋ ಕುತೂಹಲ ನಮ್ಮಲ್ಲಿದೆ ತಾಯಿ. ದಯವಿಟ್ಟು ಅದನ್ನ ನಮ್ಮ ಈ ಕಲಿಬೇಕು ಅನ್ನೋ ಆಸೆಗೆ ಅದನ್ನ ದಕ್ಕಿಸು, ಕರುಣಿಸು, ಕೊಡು. ಅದನ್ನ ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡನ್ನು ಹುಕ್ಕಿಸು. ಹಾಡು ಹಳೆಯದಾದ್ರೆ ಏನಂತೆ? ಭಾವ ನವನವೀನ ಅಲ್ವಾ? ಹಾಗೇನೆ ನಿನ್ನ ಕಥೆ ಹಳೆಯದಾಗಿದ್ರೂ ಸಹ ಅದನ್ನ ಹೊಸ ರೀತಿಯಲ್ಲಿ ನಮಗೆ ಅದನ್ನ ಮತ್ತೆ ಮರುಕಳಿಸಿ ಕೇಳುವಂತಹ ಭಾಗ್ಯವನ್ನ ಕರುಣಿಸು ಅಂತ ಹೇಳಿ ಇಲ್ಲಿ ಕವಿ ತಾಯಿಯನ್ನ ಕೇಳ್ತಾ ಇದ್ದಾರೆ, ತಾಯಿಯನ್ನ ಪ್ರಾರ್ಥಿಸ್ತಾ ಇದ್ದಾರೆ ಅಲ್ವಾ? ಅರ್ಥ ಆಗಿದೆ ಅಲ್ಲ ಮಕ್ಕಳೇ? ಮತ್ತೊಮ್ಮೆ ಹೇಳ್ತೇನೆ ನೋಡಿ. ಹಳೇಬೀಡು, ಬೇಲೂರು ಮತ್ತೆ ಶ್ರವಣ ಬೆಳಗೊಳ, ಕಾರ್ಕಳದಲ್ಲಿ ನಿಡಿದಾಗಿ ನಿಂತಿರುವಂತಹ, ತುಂಬಾ ಎತ್ತರವಾಗಿ ನಿಂತಿರುವಂತಹ ಮೂರ್ತಿಗಳು, ಕಟ್ಟಡಗಳು ಇವೆಲ್ಲ ಇದೆ. ಅಲ್ಲದೆ ಇಲ್ಲಿಲ್ಲದೆ ಇರುವಂತಹ ಶಿಲ್ಪಕಲೆ ಇಲ್ಲ. ಇದಕ್ಕೆ ಕಾರಣ ನಿನ್ನ ಕಣಕಣದಲ್ಲಿ ಇರುವಂತಹ ಕಲ್ಲುಗಳೇ
ನುಡಿತಾ ಇದ್ದಾವೆ. ಈ ಒಂದು ಹಿಂಗದೆ ಇರುವಂತಹ ಹಿಂಗತೆ ಅಂದ್ರೆ ಹಿನ್ನೆಲೆಯ ಕಥೆಯನ್ನ, ಈ ಒಂದು ಕಲ್ಲಿನ ಹಿಂದೆ ಇರುವಂತಹ ಕಲೆಯ ಹಿಂದೆ ಇರುವಂತಹ ಕಥೆಯನ್ನ ನಮಗೂ ನಮ್ಮ ಈ ಒಂದು ತೃಷೆಗೆ, ದಾಹಕ್ಕೆ, ಬಾಯಾರಿಕೆಗೆ ತಿಳ್ಕೋಬೇಕು ಅನ್ನುವಂತಹ ಬಾಯಾರಿಕೆ ಏನಿದೆಯಲ್ಲ ಅದಕ್ಕೆ ದಕ್ಕಿಸು, ಕರುಣಿಸು ತಾಯಿ. ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡನ್ನ ಹೇಳಿಕೊಡು ನಮ್ಗೆ. ಹೊಸದಾದಂತಹ ಒಂದು ಕೊಳಲನ್ನ ಮಾಡಿದಾಗ ಅದರಲ್ಲಿ ನಿನ್ನ ಹಳೆಯ ಹಾಡನ್ನ ಹಾಡು, ತುಂಬಾ ಮಧುರವಾಗಿ ಕೇಳುತ್ತೆ, ನಾವು ಕೇಳಿಸ್ಕೊಳ್ತೀವಿ, ನಮ್ಗೆ ಅದನ್ನ ಕರುಣಿಸು ಅಂತ ಕವಿ ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಮಕ್ಕಳೇ, ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಅಲ್ವಾ? ಮುಂದಿನ ಪದ್ಯ ಕವಿ ಮುಂದುವರೆದೆ ಹೇಳ್ತಾರೆ, ತನ್ನ ಮರೆಯ ಕಂಪನರಿಯದ ದನಿ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ. ಕನ್ನಡ ಕಸ್ತೂರಿಯನ್ನ ಹೊಸತು ಸಿರಿಂ ತೀಡಿದನ್ನ ಸುರಭಿಯಲ್ಲಿ ನೀನದನ್ನ ನವಶಕ್ತಿಯನೆಬ್ಬಿಸು. ಹೊಸ ಸುಗಂಧದೊಸಗೆಯಿಂದ ಜಗದಿ ಹೆಸರ ಹಬ್ಬಿಸು. ನಮ್ಮೆದೆಯಂ ತಾಯೆ ಬಲಿಸು, ಎಲ್ಲರ ಬಾಯಲ್ಲಿ ನೆಲಸು. ನಮ್ಮ ಮನ ಮನೊಂದೆ ಕಲಸು, ಇದನೊಂದನೆ ಕೋರುವೆ. ನಿನ್ನ ಮೂರ್ತಿ ಜಗತ್ ಕೀರ್ತಿ ಎಂದಿಗೆ ಮಗೆ ತೋರುವೆ. ಅಲ್ವಾ? ತುಂಬಾ ಸುಮಧುರವಾಗಿ ಕಟ್ಟಿಕೊಟ್ಟಿದ್ದಾರೆ ಕವಿ ಹೇಳ್ತಾರೆ, ತನ್ನ ಮರೆಯ ಕಂಪನರಿಯದ ದನಿ. ತನ್ನ ಮರೆಯ, ತನ್ನಲ್ಲಿ ಇರುವಂತಹ ಕಂಪು ಸುವಾಸನೆ ಏನಿದೆಯಲ್ವಾ, ಶಕ್ತಿ ಏನಿದೆ, ಸಾಮರ್ಥ್ಯ ಏನಿದೆ, ಇದನ್ನ ತಿಳುಕೊಳ್ಳಲಾರದೇನೆ, ತನ್ನ ಸಾಮರ್ಥ್ಯವನ್ನ ತಿಳುಕೊಳ್ಳದೇನೆ ಹೊರಗೆ ಹುಡುಕ್ತಾ ಇದ್ದಾರೆ ಕನ್ನಡಿಗರು. ಕನ್ನಡಿಗರಲ್ಲಿ ಸರ್ವ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಚೈತನ್ಯ ಇದೆ. ಅದನ್ನ ಅವ್ರು ಹುಡುಕ್ಲಿಕ್ಕೆ ಹೋಗ್ತಿಲ್ಲ, ಅವ್ರು ಒಳಗಡೆ ಇರೋದನ್ನ ಹೊರಗಡೆ ತೆಗೀದೆ, ಹೊರಗಡೆ ಬೇರೆಯವರಲ್ಲಿ ಬೇರೆ ಕಡೆ ಹುಡುಕ್ತಾ ಹೋಗ್ತಾರೆ. ಮೃಗದ ಸೇಡು ನಮ್ಮ ಪಾಡು. ಮೃಗ, ಹಾವಿನ ಸೇಡು 12 ವರ್ಷ ಅಂತಾರಲ್ಲ, ಅಂದ್ರೆ ಪ್ರಾಣಿಗಳ ರೀತಿಯಲ್ಲಿ ಸೇಡು ನಮ್ಮ ಪಾಡು, ನಮ್ಮ ಈ ಪಾಡಿಗೆ ಕಾರಣನೇ ಆ ಸೇಡು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಪರರ ನುಡಿಗೆ ಮಿಡುಕುವ, ಬೇರೆಯವರ ಮಾತನ್ನ ಕೇಳಿ ನಾವು ಇನ್ನೊಬ್ಬರ ಬಗ್ಗೆ ಅಥವಾ ನಮ್ಮಲ್ಲಿ ನಮ್ಮವರ ಬಗ್ಗೆ ನಮಗೆ ಸೇಡನ್ನ ಬೆಳೆಸ್ಕೊಳ್ತಾ ಇದ್ದೀವಿ. ಬೇರೆಯವರ ಮಾತಿಗೆ ನಾವು ಬೇಗ ಮರಳಾಗ್ಬಿಡ್ತೀವಿ ಅಂತ ಹೇಳ್ತಾರೆ. ಕನ್ನಡ ಕಸ್ತೂರಿಯನ್ನ, ಕಸ್ತೂರಿ ಅಂದ್ರೆ ಸುವಾಸನೆಯನ್ನ ಹೊಂದಿರುವಂತಹದ್ದಲ್ವಾ, ಕನ್ನಡ ಕಸ್ತೂರಿ ಅಂತ ಕರಿತೀವಿ. ತುಂಬಾ ಪರಿಮಳವಾದ ಸುಮಧುರವಾದಂತಹ ಕನ್ನಡವನ್ನ ಹೊಸತು ಸಿರಿಂ ತೀಡಿದನ್ನ, ಹೊಸದಾಗಿ ಹೊಸದ ರೀತಿಯಲ್ಲಿ, ಹೊಸ ರೀತಿಯಲ್ಲಿ ನೀನ್ ಅದನ್ನ ತೀಡಿ ಹದಗೊಳಿಸಿ ಅದನ್ನ ಸುರಭಿಯಲ್ಲಿ, ಹೊಸ ಸುಗಂಧದಲ್ಲಿ, ಹೊಸ ಸುವಾಸನೆಯಲ್ಲಿ, ಸಾರ ಒಂದೇ, ಅದಕ್ಕೆ ಫ್ಲೇವರ್ ಬೇರೆ ಕೊಡು. ಆ ಫ್ಲೇವರ್ ಅನ್ನ ಹಬ್ಬಿಸಿ ನೀನದನ್ನ ನವಶಕ್ತಿಯನ್ನೆಬ್ಬಿಸು, ಅದರಲ್ಲಿ ನವಶಕ್ತಿಯನ್ನ ಹೆಬ್ಬಿಸು, ನವಶಕ್ತಿಯನ್ನ ಸೃಷ್ಟಿ ಮಾಡು. ಈ ಹೊಸ ಸುಗಂಧದ ಹೊಸಗೇನಿದೆಯಲ್ಲ, ಶುಭವಾರ್ತೆ, ಹೊಸಗೆ ಪದವನ್ನ ಬಿಡಿಸ್ಕೋಬೇಕು ಮಕ್ಕಳಲ್ಲಿ. ಸುಗಂಧ, ಈ ಹೊಸ ಸುವಾಸನೆ, ನೀನೇನು ಹೊಸದಾಗಿ ಆ ಕನ್ನಡವನ್ನ ತೀಡಿ ಹದಗೊಳಿಸಿ ಹೊಸದಾಗಿ ಅದನ್ನ ಹೊರಗಡೆ ತರ್ತೀಯಲ್ಲ, ಆ ಒಂದು ಹೊಸ ಪರಿಮಳ, ಹೊಸ ಸುವಾಸನೆ, ಶುಭವಾರ್ತೆ, ಸಂತೋಷ, ಸಂಭ್ರಮಗಳು ಜಗದಲ್ಲಿ ಹೆಸರನ್ನ ಹಬ್ಬಿಸ್ಲಿ, ಇಡೀ ಜಗತ್ತಿನಾದ್ಯಂತ ನಿನ್ನ ಹೆಸರನ್ನ ಹಬ್ಬಿಸ್ಲಿ ಅಂತ ಕವಿ ಇಲ್ಲಿ ಬಯಸ್ತಾರೆ ಅಲ್ವಾ? ಅಷ್ಟೇ ಅಲ್ಲ, ನಮ್ಮೆದೆಯಂ ತಾಯೆ ಬಲಿಸು, ನಮ್ಮ ಹೃದಯವನ್ನ ಗಟ್ಟಿಗೊಳಿಸು, ನಮ್ಮ ಎದೆಯನ್ನ ಗಟ್ಟಿಗೊಳಿಸು ತಾಯಿ. ಎಲ್ಲರ ಬಾಯಲ್ಲಿ ನೆಲೆಸು. ಮಾಡ್ಬೇಕಾಗಿರೋ ಮೊದಲ ಕೆಲಸ, ನಾವು ಎಲ್ಲರೂ ಕನ್ನಡವನ್ನ ಮಾತನಾಡುವಂತೆ, ಕನ್ನಡ ಎಲ್ಲರ ಬಾಯಲ್ಲಿ ಉಳಿಯುವಂತೆ ನೀನು ಮಾಡು. ಕನ್ನಡವನ್ನ ಉಳಿಸ್ಬೇಕು, ಕನ್ನಡವನ್ನ ಉಳಿಸ್ಬೇಕು, ಕನ್ನಡವನ್ನ ಉಳಿಸ್ಬೇಕು ಅಂತ ಏನೆಲ್ಲ ಹೋರಾಟಗಳು ಮಾಡ್ತಾರೆ. ಇಲ್ಲಿ ಕವಿ ಹೇಳೋದಿದೆ, ಕನ್ನಡವನ್ನ ನೀವು ನುಡೀರಿ, ಕನ್ನಡವನ್ನ ಫಸ್ಟ್ ಬಳಸಿ, ತಾನಾಗೆ ಕನ್ನಡ ಉಳಿಯುತ್ತೆ ಅಂತ ಹೇಳ್ತಾರೆ. ಎಲ್ಲರ ಬಾಯಲ್ಲಿ ಕನ್ನಡ ನಲಿದಾಡುವಂತೆ ಮಾಡು. ನಮ್ಮ ಮನೊಂದೇ ಕಲಸು, ನಮ್ಮ ಮನಸ್ಸುಗಳನ್ನ ಕಲಸು, ನಮ್ಮ ಮನಸ್ಸುಗಳನ್ನ ಒಂದುಗೂಡಿಸು. ಇದನ್ನೊಂದನ್ನೇ ನಾನು ನಿನ್ನಲ್ಲಿ ಕೇಳ್ಕೊಳ್ತೀನಿ ತಾಯಿ ಅಲ್ವಾ? ಕರ್ನಾಟಕ ಏಕೀಕರಣ ಆಗ್ಲಿಲ್ಲ,
ಹಾಗಾಗಿ ಇದು ಒಂದನ್ನ ನಾನು ನಿನ್ನ ಹತ್ರ ಬೇಡ್ಕೊಳ್ತೇನೆ ಅಮ್ಮ, ದಯವಿಟ್ಟು ನಮ್ಮ ಕನ್ನಡ ಮನಸ್ಸುಗಳನ್ನ ಒಂದುಗೂಡಿಸು. ನಿನ್ನ ಮೂರ್ತಿ ಜಗತ್ ಕೀರ್ತಿ, ನಿನ್ನ ಈ ಮೂರ್ತಿ, ಈ ಒಂದು ಕೀರ್ತಿ ಏನಿದೆ ಇದು ಜಗತ್ತಿನಾದ್ಯಂತ ಹರಡುವಂತಹ ಆ ಒಂದು ಮೂರ್ತಿಯನ್ನ ಯಾವತ್ತು ನೀನ್ ನಮಗ್ ತೋರಿಸ್ತೀಯಾ? ಅಂತಹ ಸುಸಂದರ್ಭ ನಮಗೆ ಯಾವತ್ತು ಬರುತ್ತೆ ಅಂತ ಹೇಳಿ ಕವಿ ಇಲ್ಲಿ ತಾಯಿಯನ್ನ ಪ್ರಾರ್ಥಿಸ್ತಾರೆ. ಮಕ್ಕಳೇ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅಲ್ವಾ? ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಎಲ್ಲಾ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಒಂದು ಅಭಿಪ್ರಾಯವನ್ನ, ಈ ಒಂದು ಪಾಠದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಷ್ಟೇ ಅಲ್ಲ, ನಿಮಗೆ ಮುಂದೆ ಯಾವ ರೀತಿಯಾದಂತಹ ವಿಡಿಯೋಗಳು ಬೇಕು, ಯಾವ ಕನ್ನಡದ ಯಾವ ಪದ್ಯ, ಪಾಠ, ಹಾಗೆ ವ್ಯಾಕರಣಾಂಶ, ಯಾವ ತರಗತಿಯ ವ್ಯಾಕರಣಾಂಶ, ಪಾಠ, ಪದ್ಯಗಳ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ.